ನಾನು ಡಾಕ್ಟರ್ ಚೈತ್ರ, ಮಕ್ಕಳ ತಜ್ಞೆ. ಇವತ್ತು ನಾನು ನ್ಯೂ ಬಾರ್ನ್ ಕೇರ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮೇನ್ಲಿ ಟರ್ಮ್ ಬೇಬೀಸ್ ಅಂದರೆ ತಿಂಗಳು ಪೂರ್ತಿ ಹುಟ್ಟಿ ಮತ್ತು ಗುಡ್ ವೇಟ್ ಇರೋ ಬೇಬೀಸ್ ಅಂದರೆ 2.5 kg ಮೇಲೆ ಇರೋ ಬೇಬೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಪ್ರೀ ಮ್ಯಾಚೂರ್ ಬೇಬಿ ಅಂದರೆ ಅದರ ಆರೈಕೆ ಸ್ವಲ್ಪ ಬೇರೆ ಇರುತ್ತೆ. ಅದಕ್ಕೆ ಇವತ್ತು ನಾನು ಟರ್ಮ್ ಬೇಬೀಸ್ ಆರೈಕೆ ಹೇಗೆ ಮಾಡು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಗು ಚೆನ್ನಾಗಿ ಹಾಲು ಸಿಗ್ತಾ ಇದೆ ಅಂತಂದರೆ 7 ರಿಂದ 8 ಸತಿ ಯೂರಿನ್ ಮಾಡುತ್ತೆ. ಇನಿಷಿಯಲ್ ಫ್ಯೂ ಡೇಸ್ ಸ್ವಲ್ಪ ಕಮ್ಮಿ ಇರುತ್ತೆ ಯೂರಿನ್ನು, ಬಟ್ ಆಮೇಲೆ 7 ರಿಂದ 8 ಸತಿ ಯೂರಿನ್ ಮಾಡುತ್ತೆ. ಇವಾಗ ಯೂರಿನ್ ಕಮ್ಮಿ ಮಾಡ್ತಾ ಇದೆ ಅಂತಂದರೆ ಪಾಪು ಹಾಲು ಚೆನ್ನಾಗಿ ಸಿಗ್ತಾ ಇಲ್ಲ ಅಂತ. ನೀವು ಹಾಲನ್ನು ಚೆನ್ನಾಗಿ ಕುಡಿಸ್ಬೇಕಾಗತ್ತೆ. ಇನ್ನು ಮೋಷನ್ ವಿಚಾರಕ್ಕೆ ಬಂದರೆ ಪ್ರತಿ ಸಲ ಹಾಲು ಕುಡಿಸಿದ ಮೇಲೂ ಮಗು ಮೋಷನ್ ಮಾಡ್ಬೋದು. ಇಲ್ಲ ಒಂದು 5-6 ಡೇಸಲ್ಲಿ ಒಂದು ಸತಿ ಮಾಡಿದ್ರೂ ಅದು ನಾರ್ಮಲ್ಲು. ಬಟ್ ಮಗು ಕಂಫರ್ಟೇಬಲ್ ಆಗಿರಬೇಕು. ಅಲ್ಲಿ ಹೊಟ್ಟೆ ಉಬ್ಬಿಸಿದಿರಬಾರ್ದು, ಗ್ಯಾಸ್ ಪಾಸ್ ಮಾಡ್ತಾ ಇರಬೇಕು, ಮತ್ತು ವಾಂತಿ ಕಂಟಿನ್ಯೂಸ್ ಆಗಿ ವಾಂತಿ ಆಗಬಾರ್ದು. ಇದೆಲ್ಲ ಏನೂ ಇಲ್ಲ ಅಂತಂದರೆ ಏನು ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಮಗು ಗ್ಯಾಸ್ ಪಾಸ್ ಮಾಡ್ತಾ ಇಲ್ಲ, ಹೊಟ್ಟೆ ಉಬ್ಬರಿಸಿದೆ, ವಾಂತಿ ಆಗ್ತಾ ಇದೆ, ಈ ಥರ ಏನಾದರೂ ಇದ್ದರೆ ನೀವು ಬಂದು ತೋರಿಸ್ಬೋದು. ಪ್ರತಿ ಸಲ ಹಾಲು ಕುಡಿಸಿದ ಮೇಲೂ ಮಗು ಮೋಷನ್ ಮಾಡೋದು ಅದು ನಾರ್ಮಲ್ಲು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ತುಂಬ ವಾಟ್ರಿ ಥರ ಇದೆ ಅಂತಂದರೆ ಅದು ಒಳ್ಳೆಯದಲ್ಲ. ಅದು ಲೂಸ್ ಮೋಷನ್ ಅಂತ ಹೇಳ್ತೀವಿ. ತುಂಬ ಸತಿ ಮಾಡೋದು ಮಕ್ಕಳಲ್ಲಿ ಅದು ನ್ಯೂ ಬಾರ್ನಲ್ಲಿ ಅದು ಕಾಮನ್ ಆಗಿರುತ್ತೆ. ಇನ್ನು ಮೋಷನ್ ಕಲರ್ ಇವು ಫಸ್ಟು 3-4 ಡೇಸು ಬ್ಲ್ಯಾಕ್ ಆಗಿರುತ್ತೆ. ಆಮೇಲೆ ಅದು ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಯೆಲ್ಲೋ ಕಲರ್ ಟರ್ನ್ ಆದಮೇಲೆ ಏನಾದರೂ ಮೋಷನ್ ಕಲರಲ್ಲಿ ಚೇಂಜಸ್ ಬಂತು, ಬ್ಲಡ್ ಆ್ಯಂಡ್ ಸ್ಟೂಲ್ ಆಯಿತು, ರಕ್ತ ಬಂತು, ಇಲ್ಲ ಅಂತಂದರೆ ವೈಟ್ ಕಲರ್ ಸ್ಟೂಲು ಇಲ್ಲ ಬ್ಲ್ಯಾಕ್ ಕಲರ್ ಸ್ಟೂಲು, ಈ ಥರ ಏನಾದರೂ ಚೇಂಜಸ್ ಆದರೆ ಕಲರಲ್ಲಿ ನೀವು ಬಂದು ನಮಗೆ ತೋರಿಸ್ಬೇಕಾಗುತ್ತೆ.